ಶಿಕ್ಷಾಗ್ರಹ ಅಂತೇಳಿ ಒಂದು ಮೂವ್ಮೆಂಟ್ಸ್ ಇದೆ. ಸಂಘಟನೆ ಅಂತಿರಲ್ಲ, ನೀವು ಆಂದೋಲನ ಅಂತಿರಲ್ಲ, ಹಂಗೆ ಶಿಕ್ಷಾಗ್ರಹ ಅನ್ನುವಂಥದ್ದು ಒಂದು ಆಂದೋಲನ. ಆ ಆಂದೋಲನದಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಒಂದಷ್ಟು ಜನ ಮಹಿಳೆಯರನ್ನ ಒಗ್ಗೂಡಿಸಿ, ಪ್ರತಿ ಹಳ್ಳಿನಲ್ಲೂ 100 ಜನ ಮಹಿಳೆಯರನ್ನ ಒಗ್ಗೂಡಿಸಿ ಆ ಊರಲ್ಲಿರೋ ಸರ್ಕಾರಿ ಶಾಲೆನಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕೆ ಒಂದು ಟೀಮ್ ಮಾಡ್ತಾ ಇದೀವಿ ಪ್ರತಿ ಹಳ್ಳಿಗಳಲ್ಲಿ. ಸೊ ಹಂಗೆ ನಾವು ಮಾಡ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲಿದ್ರು ನಮ್ಮ ವ್ಯಾಪ್ತಿ ಹುಟ್ಟಿದ್ರು ಕೂಡ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಈಗ ದಾಖಲೆ ಬಂದಿದಂತದ್ದು ನೀವೆಲ್ಲ ನೋಡ್ತಿದ್ದೀರಾ. ನಿಮ್ಮ ಮನೆಗಳಲ್ಲಿ ನೀವು ಹೇಗೇಗೋ ಕುತ್ಕೊಂಡು ಹೋಗ್ತಿರ್ತೀವಿ ಅಲ್ವಾ. ಉದಾಹರಣೆಗೆ ನೀವು ಟಿವಿ ಮುಂದ್ಗಡೆ ಕುತ್ಕೊಂಡಿದ್ರೆ ಯಾವ ಕಡೆ ಗುಣ ಬರುತ್ತೆ? ಟಿವಿ ಕಡೆಗೆ ನಿಮ್ಗೆ ಅಟ್ರಾಕ್ಷನ್ ಆಗ್ತಿ, ಏನೋ ಬರ್ತಿದ್ದ ಧಾರಾವಾಹಿ ಬರ್ತಿರುತ್ತೆ, ಸಿನಿಮಾ ಬರ್ತಿರುತ್ತೆ, ಅಥವಾ ಡ್ಯಾನ್ಸ್ ಏನೋ ಒಂದೊಂದು ಬರ್ತಾ ಇರುತ್ತೆ, ಆಟಗಳು ಏನೋ ಒಂದು ಬರ್ತಾ ಇರುತ್ತೆ, ಆ ಕಾರ್ಟೂನ್ ಬರ್ತಿರುತ್ತೆ. ಅಡುಗೆ ಮನೆ ಬರ್ತಿದ್ರೆ ಅಡುಗೆ ಮನೆ ಬರ್ತಿರುತ್ತೆ, ವಾಸನೆ ಬಿಟ್ಟು ಗಮ್ ಅಂತ ಬರುತ್ತಂತೆ. ಅದನ್ನ ಬಿಟ್ಟು ನಿಮ್ಮಮ್ಮ ಏನ್ ಹಾಕ್ತಿದ್ದಾರೆ, ಏನ್ ಅಡುಗೆ ಮಾಡ್ತಿದ್ದಾರೆ, ನಿಮ್ಮಮ್ಮ ಏನೋ ಒಂದು ಪಾತ್ರೆ ಸೌಂಡ್ ಮಾಡ್ತಾರೆ, ಅದ್ರ ಸೌಂಡ್ ಆಗ್ತಿರುತ್ತೆ. ಮತ್ತೆ ಅಲ್ಲೇನೋ ಒಂದು ಚಿತ್ರ ಹೋಗ್ತಿರುತ್ತೆ, ಅದ್ರ ಸೌಂಡ್ ಆಗ್ತಿರುತ್ತೆ. ಅಲ್ಲೇನೋ ಒಂದು ಬೆಕ್ಕು ಬರುತ್ತೆ, ನಿಮ್ಗೆ ಆ ಕಡೆ ಗಮನ ಹೋಗ್ತಾ ಇರುತ್ತೆ. ಸತ್ಯ ತಾನೆ? ಸತ್ಯ ಅಲ್ವಾ? ಸೊ ಅಡುಗೆ ಮನೆ ಅಂದ್ರೆ ನಿಮ್ ಗಮನ ಎಲ್ಲ ಅಡುಗೆ ಮನೆ ಕಡೆನೆ ಹೋಗ್ತಿರುತ್ತೆ. ಅದೇ ನೀವು ಸ್ಕೂಲ್ ಒಳಗಡೆ ಬರ್ತೀರಾ, ಕಾಂಪೌಂಡ್ ಇಂದ ಹಿಡಿದು ಸ್ಕೂಲಲ್ಲಿ ನೀವು ಕುತ್ಕೊಂಡಿರೋದ್ರ ರೂಮ್ ಒಳಗಡೆ, ನಿಮ್ಮ ಶಾಲಾ ಕೊಠಡಿ ಒಳಗಡೆ ಇಲ್ಲ, ನಿಮ್ಗೆ ಯಾವ ಕಡೆ ತಿರುಗಿದ್ರು ಏನ್ ಕಾಣಿಸುತ್ತೆ? ಗೋಡೆ ಕಾಣಿಸುತ್ತೆ, ಟೀಚರ್ಸ್ ಕಾಣಿಸ್ತಾರೆ, ಆಮೇಲೆ ಸ್ಟೇಡಿಯಂ ಕಾಣಿಸುತ್ತೆ, ವಿದ್ಯಾರ್ಥಿಗಳು ಕಾಣಿಸ್ತಾರೆ, ಆಮೇಲೆ ಸೀಮೆ ಸುಣ್ಣ, ಬೋರ್ಡ್, ಆಮೇಲೆ ಪಾಠಗಳು ಕಾಣಿಸ್ತದೆ, ಪುಸ್ತಕಗಳು ಕಾಣಿಸ್ತದೆ ಅಲ್ವಾ? ಎಲ್ಲ ಸಮವಸ್ತ್ರಗಳು ನೀವೆಲ್ಲರೂ ಕಾಣಿಸ್ತೀರಾ. ಜೊತೆಗೆ ಗಮನ ಕೇಳಿಸ್ಕೊಳ್ಳಿ. ಹಲೋ, ಗಮನ ಕೇಳಿಸ್ಕೊಳ್ಳಿ. ನೀವು ಯಾವುದೇ ಕಡೆ ತಿರುಗಿ ನೋಡಿದ್ರು ಒಂದೊಂದು ಲೈನ್ಸ್ ಕಾಣಿಸುತ್ತೆ ಅಲ್ವಾ? ಅದು ಸ್ಲೋಗಾನ್ ಅಂತ ಕರಿತೀವಿ. ಗೋಡೆ ಮೇಲೆ ಲೈನ್ಗಳು ಬರ್ತೀವಿ, ಹೊಸ ಕಟ್ಟಡ ಇರಬೇಕಿದೆ, ಅದಿಲ್ಲ. ವಿದ್ಯೆಗೆ ಸಂಬಂಧಪಟ್ಟಂತ ಹಲವಾರು ಹಿರಿಯರು ಹೇಳಿರುವಂತ ಲೈನ್ಸ್ಗಳಿರುತ್ತೆ, ಗಾಂಧೀಜಿಯವರ ಲೈನ್ಸ್ಗಳಿರುತ್ತೆ, ಕವಿಗಳು ಹೇಳಿರುವಂತ ಲೈನ್ಗಳಿರ್ತದೆ ಅಲ್ವಾ? ವಿದ್ಯೆ ಕಲಿತವರು ದೇಶದ ಆಸ್ತಿ, ಕುಟುಂಬದ ಆಸ್ತಿ ಅಲ್ವಾ? ಇಂದಿನ ಪ್ರಜೆಗಳು ಸಾರಿ, ಇದನ್ನ ಸರ್ಕಾರ ಚೇಂಜ್ ಮಾಡಿದೆ. ಇಂದಿನ ಪ್ರಜೆಗಳು ಇಂದಿನ ಮಕ್ಕಳು, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ನಾಳೆಯ ಪ್ರಜೆಗಳಲ್ಲ. ನಾನು ಉಲ್ಟಾ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇದನ್ನ ಸರ್ಕಾರ ಚೇಂಜ್ ಮಾಡಿದೆ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ಚೇಂಜ್ ಮಾಡಿದೆ. ಸೊ ಅದಕ್ಕೆ ಏನ್ ಮಾಡುದು ಅಂದ್ರೆ ಪ್ರತಿ ಮಗುಗೂ ಕೂಡ ಓದುವಂತ ವಾತಾವರಣನ ಕಲ್ಪಿಸಿಕೊಡುವಂತದ್ದು ನಮ್ಮೆಲ್ಲ ತಂದೆ ತಾಯಿಗಳ ಜವಾಬ್ದಾರಿಯಾಗಿದೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಶಿಕ್ಷಕರ ತಂಡದೊಟ್ಟಿಗೆ ಶಿಕ್ಷಕರ ಒಂದು ಯೋಜನೆನ ಶಿಕ್ಷಕ ಚಾವಡಿ ಅಂತ ಹೇಳಿ ಮಾಡ್ತಿದೀವಿ. ಅದ್ರ ಜೊತೆಗೆ ಯುವ ಹೆಜ್ಜೆ ಅಂತೇಳಿ ಯೂತ್ಗೆ 14 ವರ್ಷ ತುಂಬಿರೋರಿಗೆ ಯೂತ್ ಅಂತೇಳಿ ಅವ್ರಿಗೆ ಯೂತ್ ಆಕ್ಟಿವಿಟೀಸ್ಗಳನ್ನ ಮಾಡ್ತೀವಿ. ನಿಮ್ಗೆ ಇವತ್ತು ನಾನು ಹೇಳಕ್ ಬಂದಿರೋದೇನಂದ್ರೆ, ಪ್ರತಿಯೊಬ್ರು ಎಷ್ಟು ಜನ ನಿಮ್ಮ ಅಪ್ಪ ಅಮ್ಮನ ಹತ್ರ ಮೊಬೈಲ್ ಇರುತ್ತೆ, ಸ್ಮಾರ್ಟ್ ಫೋನ್, ವಾಟ್ಸಪ್ ಬಳಸೋದಿಲ್ಲ ಇದ್ದೇ ಇರ್ತದಲ್ಲ? ಕೈ ನೋಡೋಣ, ವಾಟ್ಸಪ್ ಬಳಸೋ ಅಪ್ಪ ಅಮ್ಮ ಯಾರಿದ್ದಾರೆ? ಬೇರೆ ಕೈ ಹತ್ರ ಸ್ವಲ್ಪ ಎನರ್ಜಿಯಲ್ಲಿ ವಾಟ್ಸಪ್ ಈ ತರ ಮಾಡಿ ನಾವೇನ್ ಮಾಡ್ತಾ ಇದೀವಿ, ನಿಮ್ಮ ಮನೆಯಲ್ಲಿರೋ ಪೇರೆಂಟ್ಸ್ಗಳು ವಾಟ್ಸಪ್ ಮೂಲಕ, ನಿಮ್ಮ ಪೇರೆಂಟ್ಸ್ಗಳಿಲ್ಲ ವಾಟ್ಸಪ್ ತೋರಿದ್ರೆ ಪಕ್ಕದ ಮನೆಯವ್ರ ಮೊಬೈಲ್ ಇಂದ ನೀವು ಕುತ್ಕೊಂಡು ಚಾಪೆ ಮೇಲೆ ಓದ್ತಿರೋ, ಚೇರ್ ಮೇಲೆ ಓದ್ತಿರೋ, ಹೇಗಾಗೋದು ಯೂನಿಫಾರ್ಮ್ ಅಲ್ಲಿ ಓದ್ತಿರೋ, ವಿತೌಟ್ ಯೂನಿಫಾರ್ಮ್ ಅಲ್ಲಿ ಓದ್ತಿರೋ, ನಿಮಗೆ ಕುತ್ಕೊಂಡಿರೋದನ್ನ ನಿಮ್ಮ ಮನೇಲಿ ನಿಮ್ಮ ತಾಯಿ ಯಾರಾದ್ರೆ ಒಂದು ನಿಮಿಷ ಸಿಂಗಲ್ ಫೋಟೋ ಹಾಕಿ, ನಿಮ್ಮ ತಂದೆ ತಾಯಿ ಇಬ್ರು ಇದ್ರೆ ಓಕೆ, ಇಲ್ವಾ ನಿಮ್ಮ ಮನೇಲಿರೋ ಯಾರು ದೊಡ್ಡವರಿದ್ರೆ ಅವ್ರನ್ನ ನಿಲ್ಸ್ಕೊಂಡು ಒಂದೆರಡು ಫೋಟೋ ತೆಗೆದು ನಾನು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಇಲ್ವಾ ನೀವು ಮಾಡೋಕ್ಕಾಗಲ್ವಾ? ಆನಂದ್ ಅವ್ರ ಅಮ್ಮನ ಹತ್ರ ನನ್ನ ನಂಬರ್ ಇದೆ, ಇವ್ರ ಹತ್ರ ಪೂರ್ಣಿಮಾ ತಂದೆ ತಾಯಿ ಹತ್ರ ನನ್ನ ನಂಬರ್ ಇದೆ. ಸೊ ಅವ್ರ ಹತ್ರ ಮೊಬೈಲ್ ತೆಗೆಸಿ ನೀವು ಹಾಕೊಂಡ್ರು ಆಗುತ್ತೆ. ಇಲ್ಲ ಮೇಡಮ್ ನಂಬರ್ ಕೊಡಿ, ನಾವು ಹಾಕ್ಸ್ತೀವಿ ಬರ್ತೀವಿ ಅಂದ್ರೆ ನಿಮ್ಮ ನಂಬರ್ ಮೂಲಕ ಬಿಸಿನ ಬೆಳಿಗ್ಗೆ 10 o'clock ಒಳಗಡೆ ನಿಮ್ಮೆಲ್ಲರದು ಎಷ್ಟು ಜನ, 28 ಜನ ಇದ್ದೀರಾ, 28 ಜನದ್ದು ಆನಂದ್ ಮತ್ತೆ ಪೂರ್ಣಿಮಾ ಹೊರತುಪಡಿಸಿ ಅವ್ರನ್ನ ನನಗೆ ತೆಗೆದಾಗಿದೆ ತೋರಿಸ್ತೀನಿ.
ಅವ್ರಿಬ್ರದ್ದು ಬಿಟ್ಟು ಇನ್ನು ಉಳಿದವ್ರದ್ದೆಲ್ಲರೂ ಫೋಟೋ ಕಳಿಸ್ಬೇಕು. ಸಾಧ್ಯ ಇದೆಯಾ? ಎಸ್ ಸರ್ ಎಸ್ ಓಕೆ. ನಮ್ಮ ಜೊತೆ ಕೈ ಜೋಡಿಸೋ ಪ್ರಯತ್ನ. ನಾಳೆ ನಿಮ್ದು ರೀಡಿಂಗ್ ಕಾರ್ಡ್ನ ಫೋಟೋ ಇರುತ್ತೆ ನನ್ನ ಮೊಬೈಲ್ ಏನಪ್ಪ ಅಷ್ಟೆಲ್ಲ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಿಮ್ಮದು ರೀಡಿಂಗ್ ಕಾರ್ಡ್ ಫೋಟೋ ಬರ್ತಿತ್ತು. ನೀವು ಎಲ್ಲಿ ಯಾರು ಕುತ್ಕೊಂಡು ಓದ್ತಿರೋ ಫೋಟೋ ಇದೆ. ಸಾಧ್ಯನಾ? ಸಾಧ್ಯನಾ? ನನ್ನ ನಂಬರ್ ಇದು ನಾವು ಮಾಡ್ತಿರುವಂತ ವಿಡಿಯೋ ಬಂದ್ ಮಾಡಪ್ಪ.